ನೋಟ್ ಬ್ಯಾನ್ ಮಹಾಯಜ್ಞಕ್ಕೆ ಇಂದಿಗೆ 30 ದಿನ. ದೊಡ್ಡ ಕಳ್ಳರಿಗೆ ಸಿಗ್ತಾ ಇದೆ ಬಿಳಿ ಹಣ, ಜನಸಾಮಾನ್ಯರು ಮಾತ್ರ ಪರದಾಡ್ತಾ ಇದ್ದಾರೆ. ಇನ್ನು 20 ದಿನ ಬಾಕಿ ಉಳಿದಿದೆ. ಮೋದಿಜಿ ಕೇಳಿದ್ದು 50 ದಿನ, ಇದರಲ್ಲಿ 30 ದಿನ ಕಳೆದು ಹೋಗಿದೆ. ಇನ್ನು 20 ದಿನಗಳು ಮಾತ್ರ ಬಾಕಿ ಉಳಿದಿದೆ. ಹೀಗಾಗಿ ಇನ್ಮುಂದೆ ಬೆಂಬಿಡದೆ ಕಾಡ್ತಾ ಇರುವಂತಹ ಆ ನೋಟ್ ಬ್ಯಾನ್ ಭೂತ ಮಾಯವಾಗುತ್ತಾ? ಮಂತ್ಲಿ ರಿಪೋರ್ಟ್ ಅಂದ್ರೆ 1 ತಿಂಗಳದ ಈ ರಿಪೋರ್ಟ್ನಲ್ಲಿ ಮೋದಿ ಅವರು ಗಣನೀಯವಾದಂತಹ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದಾರಾ ಅಥವಾ ಅವರ ಮಾರ್ಕ್ಸ್ ಇಳಿದಿದೆಯಾ? ಪಾಸ್ ಆಗಿದ್ದಾರಾ, ಫೇಲ್ ಆಗಿದ್ದಾರಾ? ಇದೇ ಹೊತ್ತಿನ ವಿಶೇಷ. 30 ದಿನ 30 ಸಮಸ್ಯೆ. ನಮೋ ನೋಟ್ ಬ್ಯಾನ್ ಮಹಾಯಜ್ಞಕ್ಕೆ 30 ದಿನ. ಬ್ಯಾಂಕ್ ಎಟಿಎಂಗಳ ಮುಂದೆ ಇನ್ನೂ ಕ್ಯೂ. ನೋಟು ನೋಟು ನೋಟು, ಎಲ್ಲೆಲ್ಲೋ ನೋಟಿನದ್ದೇ ಮಾತು. ಪ್ರಧಾನಿ ಮೋದಿ ಕೇಳಿದ 50 ದಿನದಲ್ಲಿ 30 ದಿನ ಆಗೇ ಹೋಯ್ತು. ಬ್ಯಾಂಕ್ಗಳಲ್ಲಿ ಹಣ ಸಿಗ್ತಾ ಇಲ್ಲ, ಎಟಿಎಂಗಳು ಔಟ್ ಆಫ್ ಆರ್ಡರ್. ದಿನವಿಡೀ ಕಾದು ಕಾದು ಹೈರಾಣಾದ್ರೂ ಕೂಡ ನೋಟಿನ ಹೊಡೆತ ಇನ್ನೂ ಕೂಡ ತಗ್ಗಿಲ್ಲ. ಬ್ಯಾಂಕ್ ಎಟಿಎಂಗಳಲ್ಲಿ ಹಣವೇ ಸಿಗದ ಪರಿಸ್ಥಿತಿ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಪರ್ಯಾಯವಾಗಿ ಸಿಕ್ಕಂತ 2,000 ರೂಪಾಯಿ ನೋಟ್ಗೆ ಚಿಲ್ಲರೆಯೇ ಸಿಗ್ತಾ ಇಲ್ಲ. ಮೂವತ್ತು ದಿನ 30 ಸಮಸ್ಯೆ ಇಂದ ದೊಡ್ಡವರೇನೋ ಆರಾಮಾಗಿದ್ರು, ಆದ್ರೆ ಜನಸಾಮಾನ್ಯರಿಗೆ ದುಡ್ಡಿನ ಕಷ್ಟ ಶುರುವಾಯ್ತು. ಬ್ಯಾಂಕ್ ಎಟಿಎಂಗಳಲ್ಲಿ ಹಳೆ ನೋಟುಗಳನ್ನ ಡೆಪಾಸಿಟ್ ಮಾಡಿ 2,000 ರೂಪಾಯಿ ಪಡೆಯುವಂತ ಸ್ಕೀಮ್ ಬಂತು. ಈ ಸ್ಕೀಮ್ ಹಾಗೊಮ್ಮೆ ಹೀಗೊಮ್ಮೆ ಬದಲಾಯ್ತಾ ಹೋಯ್ತು. ಮಕ್ಕಳ ಫೀಸ್ಗೆ, ಗ್ಯಾಸ್ ಸಿಲಿಂಡರ್ಗೆ, ಆಸ್ಪತ್ರೆಗೆ ಅಲ್ಲಿ ಇಲ್ಲಿಗೆ ಓಡಾಡೋಕೆ ಕಾಸೇ ಇಲ್ಲದಂತಾಯ್ತು. ಹೀಗೆ 10 ಹಲವು ಸಮಸ್ಯೆಗಳಿಂದ ಜನರು ಹೈರಾಣಾಗಿ ಹೋದ್ರು. ದೊಡ್ಡ ಕಳ್ಳರಿಗೆ ಸಿಗ್ತಿದೆ ಬಿಳಿ ಹಣ. ಒದ್ದಾಡ್ತಾ ಇರೋದೇಕೆ ಸಾಮಾನ್ಯ ಜನ? 50 ದಿನ ಟೈಮ್ ಕೊಡಿ, ಎಲ್ಲಾ ಸರಿ ಹೋಗುತ್ತೆ ಅಂದಿದ್ದಾರೆ ಪ್ರಧಾನಿ ಮೋದಿ. ಆದ್ರೆ 30 ದಿನ ಕಳೆದೇ ಹೋಯ್ತು. ಬ್ಯಾಂಕ್ ಮುಂದಿನ ಕ್ಯೂ ಮಾತ್ರ ಕಡಿಮೆ ಆಗಿಲ್ಲ. ಎಟಿಎಂ ಮುಂದಿನ ನೋ ಕ್ಯಾಶ್ ಬೋರ್ಡ್ ಮಾತ್ರ ಇನ್ನೂ ಕೂಡ ಬದಲಾಗಿಲ್ಲ. ಆದ್ರೆ ಇನ್ನೊಂದ್ ಕಡೆ ಚಿಕ್ಕರಾಯಪ್ಪ, ಜಯಚಂದ್ರ ಅಂತವರಿಗೆ 5-6 ಕೋಟಿ ಸಿಗುವಂತ ಪಿಂಕ್ ನೋಟ್ ಬಡವರಿಗೆ ಯಾಕೆ ಸಿಗ್ತಾ ಇಲ್ಲ? ರೆಡ್ಡಿ ಮಗಳ ಮದುವೆಗೆ ಸಿಕ್ಕ ಗರಿ ನೋಟು ಜನಸಾಮಾನ್ಯರ ಕೈಗೆಟುಕುತ್ತಿಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಕರ್ನಾಟಕದಲ್ಲಿ ಹೀಗಾದ್ರೆ, ಇನ್ನೊಂದ್ ಕಡೆ ಚೆನ್ನೈನಲ್ಲಿ ಉದ್ಯಮಿ ಶೇಖರ್ ರೆಡ್ಡಿ ಹಾಗೂ ಪ್ರೇಮ ನಿವಾಸಕ್ಕೆ ಐಟಿ ದಾಳಿ ನಡೆಸಿದಾಗ 100 ಕೆಜಿ ಚಿನ್ನ, ಬರೋಬ್ಬರಿ 70 ಕೋಟಿ ಮೌಲ್ಯದ ಹೊಸ ನೋಟುಗಳು ಸಿಕ್ಕಿತ್ತು. ಇನ್ನು ಸಿಕ್ಕಿ ಬೀಳದಂತ ಕದೀಮರು ಎಷ್ಟಿದ್ದಾರೋ? ಇನ್ನು 20 ದಿನಕ್ಕೆ ಸಮಸ್ಯೆ ಬಗೆಹರಿಯುತ್ತಾ? ಬೆಂಬೆಡದೆ ಕಾಡುತ್ತಾ ನೋಟು ಭೂತ. ನೋಟು ಸಿಗದೆ ಧನಿಗಳು ಯಾರು ಕೂಡ ಹೈರಾಣಾಗಿಲ್ಲ. ತಟ್ಟಿರೋದು ಬಡವರಿಗೆ ಮಾತ್ರ. ಬ್ಯಾನ್ ಬಿಸಿ ಅನ್ನೋದು ಕೂಡ ಅಷ್ಟೇ ಸತ್ಯ. ಇಷ್ಟೆಲ್ಲದರ ನಡುವೆ ಸಾಮಾನ್ಯ ಜನರು ಪ್ರಧಾನಿ ಭರವಸೆಯಿಂದಾಗಿ 50 ದಿನ ಕಷ್ಟ ಆದ್ರೂ ಪರವಾಗಿಲ್ಲ, ಆಮೇಲೆ ಸರಿ ಹೋಗುತ್ತೆ ಅಂತ ಸಮಾಧಾನ ಪಟ್ಕೊಂಡಿದ್ರು. ಆದ್ರೆ ಜನರಿಗೆ ಕೊಟ್ಟ ಭರವಸೆಯನ್ನ ಪೂರೈಸೋಕೆ ಉಳಿದಿರೋದು ಪ್ರಧಾನಿಗೆ ಇನ್ನು ಕೇವಲ 20 ದಿನ. 30 ದಿನಗಳಲ್ಲಿ ಪರಿಸ್ಥಿತಿ ಸುಧಾರಿಸಿಲ್ಲ. ಇನ್ನುಳಿದ 20 ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತಾ? ಜನರ ಕೈಲಿ ಚಿಲ್ಲರೆ ದುಡ್ಡು ಓಡಾಡುತ್ತಾ ಅಂತ ಕಾದು ನೋಡ್ಬೇಕು. ಕಾದು ನೋಡಬೇಕು. 50 ದಿನಗಳಲ್ಲಿ 30 ದಿನಗಳು ಕಳೆದು ಹೋಗಿವೆ. ಇನ್ನು 20 ದಿನಗಳು ಮಾತ್ರ ಉಳಿದಿವೆ. ಈ ಮಹಾಯಜ್ಞದಲ್ಲಿ ಯಾರು ಪರದಾಡ್ತಾ ಇದ್ದಾರೆ? ಕಾಲಧನಿಕರು ಮಾತ್ರ ಕೋಟಿಗಟ್ಟಲೆ ಬಾಚಿಕೊಂಡು ಆರಾಮಾಗಿದ್ದಾರೆ. ಜನರ ಸಮಸ್ಯೆಗಳು ಮಾತ್ರ ಹಾಗೆ ಉಳಿದಿವೆ. ಇನ್ನು ಈ ಪರಿಸ್ಥಿತಿ ನಿಜಕ್ಕೂ ಕೂಡ ಬದಲಾವಣೆ ಆಗುತ್ತಾ? ಇನ್ನು ಟೈಮ್ ಇದೆ ಅನ್ನುವಂತಹ ವಾದ ಇದೆ, ನೋಡೋಣ. ಆದ್ರೆ ಈ 30 ದಿನಗಳಲ್ಲಿ 30 ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಜನಸಾಮಾನ್ಯರು ಈ ಯಜ್ಞಕ್ಕೆ ತಾವು ಕೈ ಜೋಡಿಸಿ ತಮ್ಮ ಕೈಲಾದಂತಹ ಸಹಾಯ, ಅಂದರೆ ತಾಳ್ಮೆಯಿಂದ ಇರುವುದೇ ಸಹಾಯ, ಆ ತಾಳ್ಮೆಯ ಮಿತಿಯನ್ನ, ಆ ಕಟ್ಟೆಯನ್ನ ಒಡೆದುಕೊಳ್ಳದ ಹಾಗೆ ಕಾಯ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ 70 ಕೋಟಿ ಅಂತೆ, ಇಲ್ಲಿ 80 ಕೋಟಿ ಅಂತೆ, ಇಲ್ಲಿ 100 ಕೋಟಿ ಅಂತೆ, ಅಲ್ಲಿ 1 ಕ್ವಿಂಟಾಲ್ ಚಿನ್ನ ಅಂತೆ ಅನ್ನುವಂತಹ ವರದಿಗಳು, 2,000 ರೂಪಾಯಿ ಮುಖಬೆಲೆಯ ಗರಿ ನೋಟುಗಳು, ಸುಮಾರು 72 ಕೋಟಿ. ಇದೆಲ್ಲವನ್ನ ನೋಡಿದಾಗ
ಯಾರು ಪರದಾಡ್ತಾ ಇದ್ದಾರೆ, ನಿಜಕ್ಕೂ ಕೂಡ ಎಲ್ಲರೂ ಚೆನ್ನಾಗಿದ್ದಾರೆ, ನಾವೇ ಪರದಾಡ್ತಿದ್ದೀವೇನೋ ಅನ್ನುವಂತಹ ಭಾವನೆ ಮೂಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವು 30 ದಿನಗಳಲ್ಲಿ ಕಂಡಂತಹ ಪ್ರಗತಿಯ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮ ಜೊತೆ ಜೆಡಿಎಸ್ ಮುಖಂಡರಾದಂತಹ ಮರಲಿಂಗೇಗೌಡರು ಜಾಯಿನ್ ಆಗ್ತಾರೆ, ಕಾಂಗ್ರೆಸ್ ಶಾಸಕರಾದಂತಹ ಸುಧಾಕರ್ ಕೂಡ ಜಾಯಿನ್ ಆಗ್ತಾರೆ, ಈಗ ಬಿಜೆಪಿಯ ಶಾಸಕರಾದಂತಹ ರವಿ ಸುಬ್ರಹ್ಮಣ್ಯಂ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ 30 ದಿನಗಳ ಈ ನೋಟ್ ಬ್ಯಾನ್ ಸಮಯದಲ್ಲಿ ಸರ್, ಜನರ ಸಮಸ್ಯೆಗಳು ನಿಜಕ್ಕೂ ಕೂಡ ಕಡಿಮೆ ಆಗಿದೆ ಅಂತ ತಮಗನ್ಸುತ್ತಾ? ಕಡಿಮೆ ಆಗಿದೆ ಅಂತ ನಾನು ಹೇಳುವಂತಹ ಒಂದು ಸ್ಥಿತಿ ಇಲ್ಲ. ಆದ್ರೆ ಈಗಾಗಲೇ ಮೋದಿಯವರು ಹೇಳಿದ್ರು ಇವತ್ತು, ಪ್ರಧಾನಮಂತ್ರಿಗಳು, ಇದು ಒಂದು ಯಜ್ಞ ಅಂತ. ಮೊದಲು ದಿನಗಳಲ್ಲಿ ಏನು ಸಮಸ್ಯೆಗಳಿತ್ತೋ ಅದು ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ. ಈಗ ಯಾಕೆಂದ್ರೆ ಒಂದು ಹಂತದಲ್ಲಿ ಬ್ಯಾಂಕ್ನಲ್ಲಿ ಕೊಡ್ತಕ್ಕಂಥದ್ದು ಮಾತ್ರ ಇರುತ್ತೆ, ಎರಡನೇ ಹಂತದಲ್ಲಿ ಬ್ಯಾಂಕಿಗೆ ಡೆಪಾಸಿಟ್ ಆಗುವಂಥದ್ದು ಶುರುವಾಗುತ್ತೆ. ಉದಾಹರಣೆಗೆ ಮೊದಲ ಹಂತಗಳಲ್ಲಿ ಇವತ್ತು ಪೆಟ್ರೋಲ್ ಪಂಪ್ಗಳಲ್ಲಾಗಿರ್ಬೋದು, ಗ್ಯಾಸ್ ಏಜೆನ್ಸಿಗಳಲ್ಲಾಗಿರ್ಬೋದು, ಬೇರೆ ಬೇರೆ ಕೆಲವು ಕಡೆ ಎಕ್ಸಂಪ್ಷನ್ ಎಲ್ಲಿ ಕೊಟ್ಟಿದ್ರು ಅಲ್ಲಿ ಹಳೆ ನೋಟುಗಳ ಚಲಾವಣೆನೇ ಇತ್ತು. ದಿನ ಬ್ಯಾಂಕಿಗೆ ಒಂದು ಫಂಡಿಂಗು ವಾಪಸ್ ಬರಬೇಕಾಗುತ್ತೆ, ಸಮಾಜಕ್ಕೆ ಏನು ಹೋಗಿರುತ್ತೆ ಸೊಸೈಟಿಯಲ್ಲಿ ಆ ದುಡ್ಡು ಕೂಡ ಬ್ಯಾಂಕಿಗೆ ವಾಪಸ್ ರಿಟರ್ನ್ ಬರುವಂತಹ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಬೇಕು. ಒಂದು ಸೈಕಲ್ ಯಾವಾಗ ಪ್ರಾರಂಭ ಆಗುತ್ತೆ ಆವಾಗ ಸರ್ಕ್ಯುಲೇಷನ್, ಒಂದ್ ಕಡೆ ಪ್ರಿಂಟಿಂಗ್ ಆಗಿರತಕ್ಕಂಥ ನೋಟುಗಳನ್ನು ತಗೊಂಡ್ಬಂದು ಡೆಪಾಸಿಟ್ ಮಾಡಿ ಬ್ಯಾಂಕ್ಗಳ ಮುಖಾಂತರವಾಗಿ ಡಿಸ್ಟ್ರಿಬ್ಯೂಟ್ ಮಾಡತಕ್ಕಂಥದ್ದು, ಡಿಸ್ಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಹಣ ಮತ್ತೆ ವಾಪಸ್ ಬಂದು ಬ್ಯಾಂಕಿಗೆ ಸೇರ್ತಕ್ಕಂಥ. ಈಗ ತಾವು ಹೇಳಿದ ಹಾಗೆ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಆಗ್ತಾ ಇರುವಂತಹ ಹಣ, ಪ್ರಿಂಟ್ ಆಗ್ತಾ ಇರುವಂತಹ ಹೊಸ ನೋಟುಗಳು ಬೇಗನೆ ಪಂಪ್ ಆಗ್ತಾ ಇದಾವೆ ಮತ್ತು ಪ್ರಿಂಟಿಂಗ್ ಕೆಪಾಸಿಟಿನೂ ಕೂಡ ತುಂಬಾ ಜಾಸ್ತಿ ಮಾಡ್ತಾ ಇದ್ದಾರೆ. ವಿಮಾನಗಳನ್ನ ಬಳಸ್ತಾ ಇದ್ದಾರೆ, ಹೆಲಿಕಾಪ್ಟರ್ಗಳನ್ನ ಬಳಸ್ತಾ ಇದ್ದಾರೆ ಬ್ಯಾಂಕ್ಗಳಿಗೆ ಈ ಹಣವನ್ನ ಪಂಪ್ ಮಾಡಕ್ಕೆ ಅಂತ. ಬಟ್ ಇತ್ತೀಚೆಗೆ ಬರ್ತಿರುವಂತಹ ವರದಿಗಳನ್ನ ನೋಡ್ತಾ ಇದ್ರೆ ನಾವು ಎಲ್ಲಿ ಪಂಪ್ ಆಗ್ತಾ ಇದೆ ಈ ಹೊಸ ನೋಟ್? 1,000 ಮುಖಬೆಲೆಯ ನೋಟುಗಳು ಒಬ್ಬ ವ್ಯಕ್ತಿ ಹತ್ರ ಶೇಖರವಾಗುತ್ತೆ ಅನ್ನೋದಾದ್ರೆ ಏನ್ ಅರ್ಥ ಸರ್ ಇದು? ಅತ್ಯಂತ ಆಘಾತಕಾರಿ ಮತ್ತು ಒಂದು ನಾಚಿಕೆಗೇಡಿನ ಸಂಗತಿ ಇದು ನಾವು ಹೇಳಬೇಕಾಗಿದೆ. ಎಲ್ಲೋ ದೇಶದಲ್ಲಿ ಒಂದು ಕಡೆ ಒಂದು ಪ್ರಗತಿಯತ್ತ ತಗೊಂಡು ಹೋಗಬೇಕು ಅಂತಕ್ಕಂತಹ ಇಂಥ ದೃಢ ನಿರ್ಧಾರವನ್ನು ತಗೊಂಡು ರಾಷ್ಟ್ರದ ಜನತೆ ಇದನ್ನು ಸ್ವಾಗತಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ಅಧಿಕಾರಿಶಾಹಿ ಈ ರೀತಿ ಬ್ಯಾಂಕಿನ ಅಧಿಕಾರಿಗಳು ಬೇರೆ ರೂಪದಲ್ಲಿ ಒಂದು ಈ ಹಣಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದು ಪ್ರಾರಂಭ ಆಗಿದೆ. ಈಗ ಸರ್, ಇದು ಪ್ರಾರಂಭ ಅಲ್ಲ, ಆಲ್ರೆಡಿ ಅಂತ್ಯವಾಗಿದೆ. ಆಲ್ರೆಡಿ ಕೂಡಿಟ್ಕೊಳ್ಳೋರು ಕೂಡಿಟ್ಕೊಂಡು ಆಗಿದೆ. ಎಲ್ಲೋ ಒಂದು ಕಡೆ ಅಲ್ಲಿ ಇಲ್ಲಿ ಹೊರಗಡೆ ಬರ್ತಾ ಇದೆ. ಆರಂಭ ಅಲ್ಲ, ಇದು ಅಂತ್ಯ ಆಗೋಗಿದೆ. ಖಂಡಿತ ನಾನು ಹೇಳಿದ್ದು ನಾನು ಒಪ್ಕೋತೀನಿ. ಈಗ ಸಾಕಷ್ಟು ಜನಗಳಿಗಾಗಲೇ ಸಿಗಾಕೊಳ್ತಾ ಇದ್ದಾರೆ. ಇದಕ್ಕೆ ಏಜೆಂಟ್ಗಳು ಯಾರು, ಯಾವ್ಯಾವ ಬ್ಯಾಂಕ್ ಮುಖಾಂತರಗಳಾಗಿ ಇದು ಪ್ರಾರಂಭ ಆಗಿದೆ, ಎಲ್ಲೆಲ್ಲಿ ಈ ಏಜೆಂಟ್ಗಳು ಎಲ್ಲೆಲ್ಲಿದ್ದಾರೆ, ಇವರು ಬೇರೆಯವರಿಗೆ ಯಾರಿಗೆ ಈ ಸವಲತ್ತುಗಳನ್ನು ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ದಾಳಿ ಪ್ರಾರಂಭ ಹೊರಗಡೆ ಬರುತ್ತೆ. ಈಗ ನನ್ನಂತ ಈಗ ಸಾಮಾನ್ಯವಾಗಿ ಇವತ್ತು ಈ ಕಾರ್ಯಕ್ರಮ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಏನೇ ಕೇಳಿ ಯಾವುದೇ ಸಮಸ್ಯೆ ಮಾತಾಡ್ಲಿ ಅದನ್ನ ಪ್ರಧಾನಿಗಳಾದಂತಹ ಮೋದಿ ಅವರಿಗೆ ಲಿಂಕ್ ಮಾಡ್ಬಿಡ್ತಾರೆ. ಏನ್ರಿ ಅವ್ರ ನಿರ್ಧಾರನ ಯಾಕ್ರಿ ನೀವು ನಾವು ನಿರ್ಧಾರನ ಅಪೋಸ್ ಮಾಡ್ತಾ ಇಲ್ಲ. ಆಮೇಲೆ ನಿರ್ಧಾರವನ್ನ ಅಪೋಸ್ ಮಾಡಿದ್ದ ಆದ್ರೆ ಜನ ಇಷ್ಟ ದಿನ ತಾಳ್ಮೆಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ. ಆತನ ತಾಳ್ಮೆಗೆ ಬೆಲೆ ಯಾವಾಗ ಇಲ್ಲ ಅಂದ್ರೆ ಈ ರೀತಿ ಕಪ್ಪು ಕುಳಗಳ ಜೇಬಿನಲ್ಲಿ ಇಷ್ಟು ಕೋಟಿ ಗಟ್ಲೆ ಹೊಸ ನೋಟ್ಗಳು ಹೋಗಿ ಬೀಳೋದ್ರಿಂದ ಈಸ್ ಇಟ್ ವರ್ತ್ ನಾನು ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು, ಕ್ಯಾಶ್ ಇಲ್ಲ ಅನ್ನುವಂತ ಬೋರ್ಡ್ ಗಳನ್ನ ನೋಡಿ ನಾವು ವಾಪಸ್ ಹೋಗೋದು, ಈಸ್ ಇಟ್ ವರ್ತ್? ಹಾಗಾದ್ರೆ ಅವ್ರಿಗಿಲ್ದೇ ಇರುವಂತಹ ಪರದಾಟ ನಮ್ಗೆ ಯಾಕ್ರಿ ಅನ್ನುವಂತ ಭಾವನೆ ಜನರಿಗೆ ಬರಲ್ವಾ ಸರ್? ಹೇಳಿ ನೀವೇ. ಖಂಡಿತ ಬರುತ್ತೆ. ಯಾಕಂದ್ರೆ ಜನಸಾಮಾನ್ಯರುಗಳು ಇಂಥ ಪರಿಸ್ಥಿತಿಗಳನ್ನು ನೋಡಿದಾಗ ಇವತ್ತಿಗಾಗಲೇ ತಾವು ತಮಿಳುನಾಡಿನ ಒಂದು ಉದಾಹರಣೆಯನ್ನು ಕೋಟ್ ಮಾಡ್ತಾ ಇದ್ರಿ. ಸುಮಾರು 1 ಕ್ವಿಂಟಲ್ ಚಿನ್ನ ಸರ್, ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಈ ಅಸಮಾನತೆ ಈ ರಾಷ್ಟ್ರದಲ್ಲಿ ಬೇಕಾ? 1 ಕ್ವಿಂಟಾಲ್ ತಗೊಂಡು ಚಿನ್ನ ಇಡ್ತಕ್ಕಂತಹ ಜನ ಒಂದು ಕಡೆ, ಇರ್ತಕ್ಕಂಥ ಒಂದು ತಾಳಿ ಬೊಟ್ಟನ್ನು ತಗೊಂಡೋಗಿ ಅಡ ಇಡ್ತಕ್ಕಂಥ ಹೆಣ್ಮಗಳು, ಈ ಎಲ್ಲ ಪರಿಸ್ಥಿತಿಗಳನ್ನು ನಾವು ನೋಡಿದಾಗ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಖಂಡಿತವಾಗ್ಲೂ ಇದು ಕಷ್ಟ ಆಗಿದೆ. ಐ ವಿಲ್ ಮೂವ್ ಮರಲಿಂಗೇಗೌಡರು ಜೆಡಿಎಸ್ ಮುಖಂಡರು ನಮ್ಮೊಂದಿಗೆ ಈಗ ಸ್ಟುಡಿಯೋದಲ್ಲಿ ಇದ್ದಾರೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಒಬ್ಬ ವ್ಯಕ್ತಿ ಹತ್ರ ದೇಶದ 58% ಸಂಪನ್ಮೂಲ ಅಂದ್ರೆ 1% ಜನರ ಹತ್ರ 58% ಸಂಪನ್ಮೂಲಗಳು ಕ್ರೋಢೀಕರಣ ಆಗುತ್ತೆ. ಉಳಿದ 42% ಸಂಪನ್ಮೂಲಗಳನ್ನ ಉಳಿದವ್ರು ಹಂಚ್ಕೋಬೇಕು 99% ಅನ್ನೋದಾದ್ರೆ ನಾವು ಈ ನೋಟ್ ಬ್ಯಾನ್ಗೆ ಸಹಕಾರ ಕೊಟ್ಟಿದ್ಯಾಕೆ? ಕಪ್ಪು ಕುಳಗಳು ಹೊರಗಡೆ ಬರಬೇಕು, ಹೆಗ್ಗಣಗಳಿಗೆ ಬಿಲಗಳೇ ಸಿಗಬಾರ್ದು, ರೋಡಿಗೆ ಬಂದು ಜನ ಕಲ್ ತಗೊಂಡು ಹೊಡಿಬೇಕು ಅಂತ. ಇನ್ನೊಂದು ಭಯೋತ್ಪಾದನೆ ನಿಗ್ರಹಕ್ಕೆ ನೋಟ್ ಸಿಗ್ದಂಗೆ ಪರದಾಡಬೇಕು ಅಂತ. ಇನ್ನು ಮೂರನೇದೇನು ಅಂತಂದ್ರೆ ವ್ಯವಸ್ಥೆ ಬದಲಾಗಬೇಕು ಅಂತ. ಈಗ ಬರ್ತಾ ಇರುವಂತಹ ನ್ಯೂಸ್ಗಳು 1 ಕ್ವಿಂಟಾಲ್ ಚಿನ್ನ, 72 ಕೋಟಿ ಹಾರ್ಡ್ ಕೋರ್ ಕ್ಯಾಶ್, 2000 ರೂಪೀಸ್, ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಉದ್ದೇಶ ಸರ್ವ್ ಆಗಿದೆ ಅಂತ ತಮಗನ್ಸುತ್ತಾ ಸರ್?
ನಮ್ಮ ಉದ್ದೇಶ ಅಂದ್ರೆ ಮೋದಿ ಅವ್ರ ಉದ್ದೇಶ ನಮ್ಮ ಉದ್ದೇಶ ಅಂತಾನೆ ನಾವು ಜನ ತಾಳ್ಮೆಯಿಂದ ಇದ್ದದ್ದು. ಈಗ ಮೋದಿಯವ್ರನ್ನ ನಾವು ಬರೀ BJP ಪ್ರಧಾನಮಂತ್ರಿ ಅಂತ ಕನ್ಸಿಡರ್ ಮಾಡೋದು ಬೇಡ. ಈ ದೇಶದ ಪ್ರಧಾನಮಂತ್ರಿ ಅವರು ತಗೊಂಡಿರ್ತಕ್ಕಂಥ ಈ ದಿಟ್ಟ ನಿಲುವೇನಿದೆ, ಬಹುಶಃ ಇದು ಪ್ರಪಂಚದ ರಾಷ್ಟ್ರಗಳ ಸಾಲಿನಲ್ಲಿ ಇಂಥ ಒಂದು ದಿಟ್ಟ ನಿರ್ಧಾರವನ್ನು ಕೆಲವು ಜನ ತಗೋಬೋದು ಅಷ್ಟೇ, ಎಲ್ಲರೂ ತಗೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನು ನಾವು ಬೆಂಬಲ ಮಾಡೋಣ. ಬಟ್ ಅದು ಏನಾಗಿದೆ ಅಮ್ಮ, ನೀವು ಹೇಳ್ತಾ ಇದ್ರಿ ಇವಾಗ ಇದು 1% 58% ಸಂಪತ್ತನ್ನು ಇಟ್ಕೊಂಡಿದ್ದಾರೆ ಅಂತ. ನಿಜ, 1% ಜನ ಅದು 60% ಏನು ಸಂಪನ್ಮೂಲ ಅದೇ ನಮ್ಮ ದೇಶದನ್ನು ಅನುಭವಿಸ್ತಾ ಇದ್ದಾರೆ. ತಮಗೆ 80% ಸಂಪತ್ತು 10% ಜನದ ಹತ್ರ ಇದೆ. ಅದು ಬಿಟ್ಬಿಡೋಣ. ಈಗ 1% 60% ಅನುಭವಿಸ್ತಾ ಇದ್ದಾಗ ಮಿಕ್ಕಿದ್ರ ಬಗ್ಗೆ ಯಾಕೆ ಮಾತಾಡೋದು? ಆಮೇಲೆ ನೀವು ಇನ್ನೊಂದು ತಿಳ್ಕೋಬೇಕು ಏನಂತ ಹೇಳಿದ್ರೆ, ಇವತ್ತು ನಿಮಗೆ ಆದಾಯ ತೆರಿಗೆ 125 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ದೊಡ್ಡ ದೇಶದಲ್ಲಿ ಸುಮಾರು 1%ಗೂ ಸ್ವಲ್ಪ ಮೇಲ್ಪಟ್ಟಷ್ಟೇ ಆದಾಯ ತೆರಿಗೆಯನ್ನು ಕಟ್ತಾರೆ. 1.8% ಇಟ್ಕೊಳ್ಳೋಣ, 1.5% ಇಲ್ಲ, ಅದ್ರಲ್ಲಿ ಕೆಲವರು ವಾಪಸ್ ತಗೊಂಡ್ಬಿಡ್ತಾ ಇದ್ದಾರೆ. 2.9 ಕಟ್ತಾ ಇದ್ದಾರೆ. ಕೊಟ್ಟುಬಿಟ್ಟು ಅದನ್ನ ನಾವೇನೋ ಇದು ಮಾಡ್ತಾ ಇದ್ದೋ, ನಾವು ಇದು ರಿಟರ್ನ್ ಹಾಕ್ಬೇಕಾಗಿತ್ತು, ಹಾಕಿದ್ವಿ, ನಮ್ಮ ದುಡ್ಡು ವಾಪಸ್ ಕೊಡಿ ಅಂತ ತಗೊಂಡ್ಮೇಲೆ ಹೇಳಿದ್ದಕ್ಕೆ ಒಂದೇ ಒಂದು ಅದರೊಳಗೆ 1.8% ಅಲ್ಲಿ 75% ಜನ ಸ್ಯಾಲರಿಡ್ ಕ್ಲಾಸ್ ಸೇವೆಗಳಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು. ಅಂದ್ರೆ 25% ಜನ ಯಾರಿದ್ದಾರೆ ಅವರು ವ್ಯಾಪಾರಸ್ಥರುಗಳು. ಅಂದ್ರೆ ನಾವು ಯೋಚನೆ ಮಾಡಬೇಕು, ಈ ಒಂದು ವರ್ಗ ಯಾವುದೇ ಕಾರಣದಲ್ಲೂ ಟ್ಯಾಕ್ಸ್ ಕಟ್ತಾ ಇಲ್ಲ. ಹಾಗಾಗಿ ಇವತ್ತು ಟ್ಯಾಕ್ಸ್ ಬೇಸ್ ಜಾಸ್ತಿ ಆಗ್ಬೇಕಾ? ನಾವು ಯೋಚನೆ ಮಾಡಬೇಕು. ಯಾರೋ ಅಮಾಯಕರುಗಳು, ಸ್ಕೂಲ್ ಟೀಚರ್ ಆಗಿರ್ಬೋದು, ಬೇರೆ ಅಧಿಕಾರಿ ಆಗಿರ್ಬೋದು, ಸರ್ಕಾರಿ ನೌಕರನಾಗಿರ್ಬೋದು, ಅವನು ಅಥವಾ ಇನ್ಯಾವುದೋ ಒಂದು ಕಂಪನಿ ಒಳಗೆ ಕೆಲಸ ಮಾಡ್ತಾ ಇರ್ಬೋದು, ಅವನು ಮಾತ್ರ ಟ್ಯಾಕ್ಸ್ ಕಟ್ಟು. ನಾನು ಸಂಪಾದನೆ ಮಾಡ್ತಾ ಇರ್ತಕ್ಕಂಥ, ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವನು ನಾನು ಆರಾಮಾಗಿ ಟ್ಯಾಕ್ಸ್ನ ಅವಾಯ್ಡ್ ಮಾಡಿ ಕೂತಿರ್ತೀನಿ. ಈಗ ನಿಮಗೆ ನೀವೊಂದು ಪ್ರಶ್ನೆ ಕೇಳಿದ್ರಿ, ಈಗ ಒಂದು ಕ್ವಿಂಟಾಲ್ ಸಿಕ್ತು ಅಂತೇಳಿ 130 kg ತೋರಿಸ್ತಾ ಇದ್ರೆ ನೀವು ಜಸ್ಟ್ ನಿಮ್ಗೆ ಒಂದು ಹೇಳ್ತೀನಿ 500 ಕೋಟಿಗೂ ಮೇಲ್ಪಟ್ಟು ಅಂತಾರೆ. ಅದನ್ನು ನೀವು ಈಗ ಒಬ್ಬ ವ್ಯಕ್ತಿ ನೋಡಿ, ಇವರಿಗೆಲ್ಲ ನೀವು ಸಂಬಳ ಕೊಡ್ತೀರಿ ಪಾಪ ನಿಮ್ಮ ಲೈಟ್ ಬಾಗಿಲಿಗೆ, ಇವ್ರಿಗೆ 20,000 ಕೊಟ್ಟರೆ ಅಂದ ತಕ್ಷಣ 40,000ಕ್ಕೆ ಇವರು ಟ್ಯಾಕ್ಸ್ ಕಟ್ಟಬೇಕು. 2 ಲಕ್ಷವರೆಗೂ ಇದೆ. ಬರೀ 20,000 ಕೊಟ್ಟರೆ ಇವ್ರು 20,000ದಲ್ಲಿ ಮನೆ ಬಾಡಿಗೆ ಕಟ್ಟಬೇಕು. ಈಗ ನಿಮ್ಮ ಡ್ರೈವರ್ಗೆ ಅದೇ ಕೇಳ್ಕೊಂಬರ್ತದೆ, ಸಂಬಳ ಎಷ್ಟು ಕೊಡ್ತಾರೆ ಅಂದ. ಪಾಪ ಅವನು ಇಲ್ಲ ಸರ್ ಹೇಳಲ್ಲ, ಎಷ್ಟೋ ಕೊಡ್ತಾರೆ ಬಿಡಿ ಸರ್ ಅಂದ. ಇರಲಿ ಬಿಡಿ, ಒಂದು 12,000-15,000 ಕೊಡ್ತಾರೆ, ನನಗೂ ಗೊತ್ತದ್ದು ಅಂದ. ಹ್ಞೂ ಸರ್ ಅಂತಂದ. ಆಮೇಲೆ ತಮಗೆ ಹೇಳ್ತೀನಿ ಎಷ್ಟಾಗುತ್ತೆ, ಅವರು ಇನ್ಕಮ್ ಟ್ಯಾಕ್ಸಿಂದ ಒಳಗೇ ಬರ್ತಾರೆ ಅವರು. 12 ತಿಂಗಳಿಗೆ ತಮಗೆ ಹೇಳ್ತೀನಿ, ಅವರು ಮನೆ ಬಾಡಿಗೆ ಕೊಟ್ಟು ಬೆಂಗಳೂರಿನಲ್ಲಿ ನೀರು ಚಾರ್ಜು, ಲೈಟ್ ಚಾರ್ಜು, ಮಕ್ಕಳ ಫೀಸು ಏನೇ ಯಾವತ್ತು ಅಂದರೆ ನನ್ನ ಮಗಳು SLC ಓದ್ತಾ ಇದ್ದಾಳೆ ಸರ್ ಅಂತಂದ. ಇದು ನೋಡಮ್ಮ ಎಷ್ಟು ಕಷ್ಟ ಇದೆ ಅಂತ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಈ ಅಸಮತೋಲನವನ್ನು ಇದು ಮಾಡಬೇಕು ಅಂತ ಹೇಳೋ ಮಟ್ಟಕ್ಕೆ ಇವತ್ತಿನವರೆಗೂ ಆಳಿದಂಥ ಯಾವ ರಾಜಕಾರಣಿಗಳು ಅದರ ಬಗ್ಗೆ ಚಿಂತನೆ ಮಾಡಲಿಲ್ಲ. ತಮ್ಗೆ ಹೇಳಬೇಕು ಅಂದರೆ ಈ UPA ಗೌರ್ಮೆಂಟಿನ 2004-2014 ನಾನು BJP ಪರ ಮಾತನಾಡ್ತಾ ಇಲ್ಲ, ದೇಶದ ಪರ ಒಬ್ಬ ಸಿಟಿಸನಾಗಿ ಮಾತಾಡ್ತಾ ಇದ್ದೀನಿ. ಸುಮಾರು 25 ಲಕ್ಷ ಕೋಟಿಯಿಂದ 34 ಲಕ್ಷ ಕೋಟಿ ನಮ್ಮ ದೇಶದ ಹಣ ಬೇರೆ ಕಡೆಗೆ ಹೋಗಿದೆ. ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಏನಕ್ಕೆ ಕಳಿಸ್ತಾರೆ ಇವರು? ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಹೇಳ್ತೀನಿ ಕೇಳಿ. ಇವತ್ತು ಜಯಲಲಿತಾ ಅವರು ನೋಡಿ, ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಹೋಗಿ ಅಲ್ಲಿ ಚೀಫ್ ಮಿನಿಸ್ಟರ್ ಆದರು. ಆ ಬಾಯಿ ಬಿಡ್ಕೊತಾ ಇರೋದು ನೋಡಿದ್ರೆ ಅಮ್ಮ ತಪ್ಪು ಮಾಡಿದರು, ರೈಟ್ ಮಾಡಿದರು, ಜನಗಳ ಭಾವನೆಗೆ ಅಮ್ಮ ಸತ್ತು ಹೋದ್ರು ಅಂತಂತ ಹೇಳ್ತಕ್ಕಂಥ ಅವ್ರ ತಾಯಿ ತಂದೆ ಸತ್ತಾಗಲೂ ಅಷ್ಟು ಬಡ್ಕೋತಾ ಇದ್ರು, ಬಡ್ಕೊಂಡ್ರು. ಯಾವುದಕ್ಕೆ ಅಂತ ಹೇಳಿದ್ರೆ ಏನೋ ಒಂದಷ್ಟು ಬಡಬಗರಿಗೆ ಕೆಲಸ ಮಾಡ್ತಾರೆ ಅಂತಂತೇಳಿ. ಅಧಿಕಾರಕ್ಕೆ ಬರ್ತಕ್ಕಂಥವ್ರು ಏನಾಗಿದೆ ಅಂದರೆ, ನಮ್ಮ ಸಂವಿಧಾನದಲ್ಲಿ ನಮ್ಮದು ಹೆಂಗೆ ಸೇರಿಸಿದ್ರು ಅಂದರೆ, ಇದು ನಮ್ಮದು ಪ್ರಜಾಪ್ರಭುತ್ವ ಸಮತಾ ಸಮಾಜವಾದಿ ಇದು ಅಂತ ಸೇರಿಸಿದ್ರು. ತಮಗೆ ಹೇಳ್ತೀನಿ, ಏನು ಸಮಾಜವಾದ ಅಂದರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಸಮಬಾಳು. ಎಲ್ಲ ನಮಗೆ ನೀವೇ ತೋರಿಸ್ತಾ ಇದ್ರಿ. ಇಲ್ಲಿ 3 ಜನದಿಂದ 500-600 ಕೋಟಿ ಮತ್ತೆ 135 kg ಚಿನ್ನ ಅಂದರೆ ಈಗ ನೀವು ಎಷ್ಟು ಹಾಕೋಬೋದು ಹೇಳ? ನಿಮಗೆ ನೀವು ಎಷ್ಟನ ಹಾಕೋತೀವಿ ಅಂತ ಬಂದ್ರು 400 ಗ್ರಾಮ್ ಹಾಕಕ್ಕಾಗಲ್ಲ. ಇಲ್ಲ ಸರ್, 150 ಗ್ರಾಮ್ ಡೈಲಿ ಇಲ್ಲ. ನೀವು ಇಲ್ಲ ರೀ, ನಾನು ತುಂಬಾ ಶ್ರೀಮಂತ ಅನ್ಕೊಂಡು ಹಾಕೊಂಡು ಹೋಗ್ತೀನಿ ಅಂದ್ರೂ 400 ಗ್ರಾಮ್ ಮೇಲೆ ಹಾಕಕ್ಕಾಗಲ್ಲ. ಆಮೇಲೆ ಒತ್ಕೊಳಕ್ ಆಗಲ್ಲ. ಇದೆಲ್ಲೋ ಚುಚ್ತಿರ್ತದೆ, ಈ ತರ ತೆಗಿರಿ ಅಂತ ಅನ್ನೋ ಮಟ್ಟಕ್ಕೆ ಹೋಗ್ಬಿಡ್ತದೆ. ಯಾಕೆಂದ್ರೆ ಇಲ್ಲಮ್ಮ, ಹೆಣ್ಣುಗಳಿಗೆ ಹಾಕುವಾಗ ನಾನು ನೋಡಿದ್ದಿಲ್ಲ, ನನ್ನ ಮಗಳದ ಇದಕ್ಕೆ ಒತ್ಕೊಳಕ್ಕಾಗಲ್ಲ. ಅವನು ಯಾರೋ ಒಬ್ಬ ರೆಡ್ಡಿ ಹಂಗಾಮಿ ದುಡ್ಡು ಮಾಡಿದ್ದ ಹೆಣ್ರಿಗೆ ಮಗಳಿಗೆಲ್ಲ ಅದು ಬಿಟ್ಬಿಡಿ. ಸಾಮಾನ್ಯವಾಗಿ ಇಂಥ ಸಾಹುಕಾರರಾದ್ರೂ ಅರ್ಧ kg ಮೇಲೆ ಹೆಣ್ಣಿಗೂ ಹಾಕಕ್ಕಾಗಲ್ಲ. ಏನು ಸರ್ ಒಪ್ಕೋತಿರಲ್ಲ ನೀವು MLA ಅವರಾಗಿ? ಹಾಕಕ್ಕಾಗಲ್ಲಮ್ಮ. ನಾನು ಹೇಳ್ತಕ್ಕಂಥದ್ದು ಏನಂದರೆ, ನಮ್ಮ ಜೀವನವೆಲ್ಲ 60-70-80 ವರ್ಷ. ಅದಕ್ಕೆ ಈ ಸರ್ಕಾರಕ್ಕೆ ಇರಲಿ, ಈ ದೇಶಕ್ಕೆ ನಾವೇನು ಕೊಡುಗೆ ಕೊಡ್ಬೋದು ಅನ್ನೋದ್ರ ಒಂದು ನಾವು ಮಾಡ್ತೀವಿ. ಸರ್, ಈಗ ಉದ್ದೇಶ ಸರ್ವ ಆಗ್ತಾ ಇದೆ, ಯಾಕಂದ್ರೆ ನಾವು ಉದ್ದೇಶವನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಈ ತರದ್ದು ನೋಡಿದಾಗ ಸಾಮಾನ್ಯ ಜನರಿಗೆ ಭ್ರಮ ನಿರಸನ ಇಲ್ವಾ? ನೀವು ಹೇಳಿದ ಪ್ರಶ್ನೆ ಅದು. ನೀವು ನನ್ನ ಕೇಳಿದ ಪ್ರಶ್ನೆ ಅದು. ಒಂದು ವಿಷಯ ಹೇಳ್ತೀನಿ ಕೇಳಮ್ಮ.
ಇವಾಗ ನಾವು ಒಂದು ಕೊಳ ಇದೆ ಅಂತ ಇಟ್ಕೊಳ್ಳಿ, ಕೊಳದಲ್ಲಿ ನಾವು ಬಲೆ ಹಾಕ್ತೀವಿ. ಬಲೆ ಹಾಕಿದಾಗ ದೊಡ್ಡ ಮೀನು ಬೀಳ್ತದೆ, ಚಿಕ್ಕ ಮೀನು ಬೀಳ್ತದೆ, ಕಪ್ಪೆನೂ ಬೀಳ್ತದೆ, ಒಂದು ಚೇಳು ಬೀಳ್ತದೆ, ಅದು ಯಾವುದೋ ಒಂದು ಬಿಸಾಕುವಂಥದ್ದು ಎಲ್ಲ ಬೀಳ್ತದೆ. ಇಲ್ಲಿ ಏನಾಗಿದೆ, ಕೆಲವರು ಅಲಾಲ್ಕೋರರುಗಳು ಅಂತ ಉಪಯೋಗಿಸ್ಬೇಕು ಪದನ ಹೇಳ್ತಾರೆ. ಕೆಲವ್ರು ಏನು ಅದೇನೋ ಅಂದ್ರಲ್ಲ ನೀವು, ಅದ್ ಬಿಡಿ, ಯಾರು ಅಕ್ರಮವಾಗಿ ಜನರ ದುಡ್ಡು ಕೊಳ್ಳೆ ಹೊಡೆದು ಇಟ್ಕೊಂಡಿದ್ದಾರೆ ಅವರೆಲ್ಲ ಸೇಫ್ ಆಗಿದ್ದಾರೆ, ಕನ್ವರ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನೋಡಿ ಇಲ್ಲ, ಒಂದ್ ನಿಮಿಷ 100% ನೀವು ಬರಬೇಡಿ. ಯಾಕೆ ಅಂತ ತಮ್ಗೆ ಹೇಳ್ತೀನಿ ಕೇಳಿ. 12 ಲಕ್ಷದ ಮೇಲ್ಪಟ್ಟು ಚಲಾವಣೆಯಲ್ಲೇ ಇರುತ್ತೆ ಯಾವಾಗೂ ಹಣ, ನಿಮ್ಗೆ ಹೇಳ್ತೇನೆ. ಅದರಲ್ಲಿ ಇವಾಗ ಈಗಾಗಲೇ ಇವರು ಸರ್ಕಾರದವ್ರು ಎಷ್ಟು ಬಿಟ್ಟವರಿಂದ ನೋಡಿದೆ ನಾನು, ಹತ್ತಿರ 4 ಲಕ್ಷ ಕೋಟಿ ಚಲಾವಣೆಗೆ ಬಿಟ್ಟಿದ್ದಾರೆ. ಇನ್ನೂ 2/3 ಬಿಡಬೇಕು ಇವಾಗ ಚಲಾವಣೆಗೆ ನೋಟ್ಗಳನ್ನ. ಅದಕ್ಕೆ ಏನಾಗಿದೆ, ಇವರು ಮೊದಲೇ ಎಲ್ಲ ಮಾಡ್ಕೊಂಡ್ಬಿಡ್ಬೇಕು ಅಂತ ಕೇಳಿ ಈ ಕಾಲ್ಸಂತ ಇವರು ಇದ್ದಾರಲ್ಲ ಕೆಲವರು, ಈ ಕಪ್ಪು ಜನ ಅಂತ ಅವ್ರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಬ್ಯಾಂಕ್ ಮ್ಯಾನೇಜರ್ಗಳನ್ನ, ಮೋಸ್ಟ್ ಪ್ರಾಬಬ್ಲಿ ಬ್ಯಾಂಕ್ ಮ್ಯಾನೇಜರ್ಗಳೇ, ಇನ್ನು ಯಾರು ಕೆಲವರು ದುಡ್ಡಿಲ್ಲ ಹೇಳ್ಬಿಡ್ತಾನೆ. ಈಗ MLA ಆಗೋರು ಇವ್ರ ಹತ್ರ ದುಡ್ಡಿದೆ ಅಂತ ಹೇಳಿದ್ರೆ ಇವ್ರಿಗೆ ಬ್ಯಾಂಕ್ ಮ್ಯಾನೇಜರ್ ಕೊಡಬೇಕು, ಬೇರೆಯವ್ರು ಕೊಡೋಕ್ಕಾಗಲ್ಲ. ಅಥವಾ ಇವ್ರು ಯಾವುದೋ 10 ವರ್ಷ 20 ವರ್ಷದಿಂದ ಕೂಡಿಟ್ಟಣನ ಅವೆಲ್ಲ ನಿಷ್ಕ್ರಿಯ ಆಗಿಬಿಟ್ಟವಲ್ಲ, ಬ್ಯಾಂಕ್ ಮ್ಯಾನೇಜರ್ಗಳು ಅಡ್ಜಸ್ಟ್ ಮಾಡ್ಕೊಂಡು ಅವರು ದಿಢೀರ್ ಅಂತ ಶ್ರೀಮಂತರಾಗ್ತಾ ಇದ್ದಾರೆ. ಯಾಕೆಂದ್ರೆ 1 ಕೋಟಿಗೆ 20 ರಿಂದ 30 ಲಕ್ಷ ತಗೊಂಡು ಮಾಡ್ತಾ ಇದ್ದಾರೆ. ನಮ್ಮಂತ ಜನರಿಗೆ ನೋಡಿದಾಗ ಬಿಡಿ ಸರ್, ಯಾರು ಬುಡಕ್ ಬೆಂಕಿ ಹಾಕಿದ್ರು ಅವರು ಅದೇ ಬೆಂಕಿಯಲ್ಲಿ ನೀರ್ ಕಾಸ್ಕೊಂಡು ಸ್ನಾನ ಮಾಡಿ ಆರಾಮಾಗಿದ್ದಾರೆ ಅನ್ನೋ ತರದಲ್ಲೇ ಇದೆ. ಎಸ್ ರವಿ ಸುಬ್ರಹ್ಮಣ್ಯ ಸರ್, ತಾವೇ ಹೇಳ್ದಾಗೆ ಪರಿಸ್ಥಿತಿ ಸುಧಾರಿಸಿಲ್ಲ ಅಂತ. 20 ದಿನಗಳಲ್ಲಿ ಪರಿಸ್ಥಿತಿ ಸುಧಾರಿಸು ಅಂದ್ರೆ ಈಗ ಈ ನೋಟ್ ಸುಧಾರಿಸಿಲ್ಲ ಹೆಂಗೆ ಅಂತಂದ್ರೆ, ಮೊದಲಿನ ಸ್ಥಿತಿಗಿಂತ ಇವತ್ತು ಸಾಕಷ್ಟು ಒಂದು ಬದಲಾವಣೆಯನ್ನು ನಾವು ನೋಡಿದ್ದೀವಿ. ಇವತ್ತು ಜನಕ್ಕೆ ಬೇಕಾದಷ್ಟು ದುಡ್ಡು ಸಂಪೂರ್ಣವಾಗಿ ಸಿಕ್ಕಿಲ್ಲ ಅಂತ ಹೇಳಿದ್ದೀನಿ ನಾನು. ಅದೇ 50 ದಿನ ಕೊಡಿ ಅಂದ್ರು, ಈಗ 30 ದಿನಗಳು ಆಗೋಗಿದೆ, ಇನ್ನು 20 ದಿನಗಳು ಉಳಿದಿದೆ ಅಲ್ವಾ? ಈ 20 ದಿನಗಳಲ್ಲಿ ಪರಿಸ್ಥಿತಿ ಇದ್ದಕ್ಕಿದ್ದಂತೆ ದೊಡ್ಡ ಮಟ್ಟದಲ್ಲಿ ಬದಲಾಗುತ್ತೆ ಅಂತ ನಾವು ಕೂಡ ಏನು ಕನಸು ಕಾಣ್ತಾ ಇಲ್ಲ. ಬಟ್ ಜನಕ್ಕೆ ಬೇಕಾಗಿರೋದು ಈ ನೋಟ್ ಬ್ಯಾನ್ ಸಕ್ಸಸ್ ಆಗಿದೆಯಾ, ಈ ಸ್ಕೀಮು ಇಲ್ಲ ಅನ್ನೋದು ಈಗಲೇ ಕಣ್ಮುಂದೆ ಗೊತ್ತಾಗುತ್ತೆ ಅಂತ ನಾವು ಏನು ಭಾವಿಸ್ತಾ ಇಲ್ಲ. ಇದು ಇನ್ನೂ ಸ್ವಲ್ಪ ದಿನಗಳು ಹೋಗ್ಬೇಕು ಅನ್ನೋ ಅರಿವು ನಮಗೂ ಕೂಡ ಇದೆ. ಆದರೆ ತಕ್ಷಣಕ್ಕೆ ನಮಗೆ ಬೇಕಾಗಿರೋದು ಈ ನೋಟ್ ಬ್ಯಾನ್ ಎಫೆಕ್ಟ್ ಏನಾಗಿದೆ, ಜನರಿಗೆ ಹೋಗುವಂತಹ ಸಂದರ್ಭದಲ್ಲಿ, ಬ್ಯಾಂಕ್ಗಳಿಗೆ ATMಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಹಣ ಸಿಕ್ತಿಲ್ಲ ಅನ್ನೋದಷ್ಟೇ. ಅದೇನಾದ್ರೂ ಸಿಕ್ಬಿಟ್ರೆ ಈ ನೋಟ್ ಬ್ಯಾನ್ ಸ್ಕೀಮ್ ಇಂದ ಏನ್ ಸಕ್ಸಸ್ ಆಗಿದೆ, ಏನ್ ಸಕ್ಸಸ್ ಆಗಿಲ್ಲ ಅನ್ನೋದು ಅದು ನೀವು ಹೇಳ್ದೇ ಇರ್ರಿ, ಜನ ಅಷ್ಟು ಅದ್ರ ಬಗ್ಗೆ ಇದು ಮಾಡ್ಕೊಳ್ಳಲ್ಲ. ಬಟ್ ಪರಿಸ್ಥಿತಿ ಸುಧಾರಣೆ ಏನಂದ್ರೆ, ನಾನು ಹೋದಾಗ ನನ್ಗೆ ಹಣ, ಬ್ಯಾಂಕಿಂಗ್ ವ್ಯವಸ್ಥೆ ರೆಗ್ಯುಲರ್ ಆಗಿ ಹೆಂಗ್ ನಡೀತಿತ್ತು ಹಂಗ್ ನಡಿಬೇಕಷ್ಟೇ. ಅದನ್ನ ಜನ ಕೇಳ್ತಾ ಇರೋದು. ನಾನೀಗ ಅದಕ್ಕೆ ಆಗ್ಲೇ ನಿಮ್ಗೆ ಸ್ಪಷ್ಟಪಡಿಸಿದೆ, ಒಂದು ರೀತಿಯ ಒಳಗೆ ಇದು ಒನ್ ಸೈಡ್ ಟ್ರಾನ್ಸಾಕ್ಷನ್ ಆಗಿತ್ತು. ಈಗ ಇನ್ನೊಂದು ಕಡೆ ರಿವರ್ಸ್ ಟ್ರಾನ್ಸಾಕ್ಷನ್ ಶುರು ಆದ್ಮೇಲೆ ಶುರುವಾಗಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಇವಾಗ ಆ ಹಂತಕ್ಕೆ ನಾವು ತಲುಪಿದೀವಿ. ಇವತ್ತು ಒಂದು ಕಡೆ ನಮಗೆ ಬ್ಯಾಂಕ್ಗಳಿಂದ ಅಥವಾ ರಿಸರ್ವ್ ಬ್ಯಾಂಕಿಂದ ಇದಿರ್ಬೋದು, ಗೌರ್ಮೆಂಟ್ ಪ್ರೆಸ್ಸಿಂದ ಇರತಕ್ಕಂಥ ಒಂದು ಹಣ ಪಂಪ್ ಆಗಬೇಕು, ಇನ್ನೊಂದು ಕಡೆ ನಮ್ಗೆ ಕೊಟ್ಟಿರ್ತಕ್ಕಂಥ ಹಣ ರೀಸೈಕಲ್ ಆಗಬೇಕು. ಈ 2 ಪ್ರಕ್ರಿಯೆಗಳು ಪ್ರಾರಂಭ ಆದರೆ ಈ ಬರೋದು 20 ದಿವಸಗಳೇನಿದೆ, ಖಂಡಿತವಾಗ್ಲೂ ಇದು ಮೊದಲನೇ ವಾರ ಸ್ವಲ್ಪ ಪ್ರೆಷರ್ ಇದೆ, ಪ್ರತಿಯೊಬ್ಬನಿಗೂ ಬೇಕು ದುಡ್ಡು, ಹಾಗಾಗಿ ಒತ್ತಡ ಇವಾಗಿರುತ್ತೆ. ಜೊತೆಗೆ ಈಗಾಗಲೇ 550 ರೂಪಾಯಿ ಮತ್ತು 100 ರೂಪಾಯಿನ ಕರೆನ್ಸಿಗಳನ್ನು ಕೂಡ ಪಂಪ್ ಮಾಡ್ತಾ ಇದ್ದಾರೆ. ಹೀಗಿದ್ದಾಗ ಇದು ಕೆಲವೇ ದಿವಸಗಳಲ್ಲಿ ಪಂಪ್ ಮಾಡ್ತಿಲ್ಲ ಅಂತ ನಾನು ಹೇಳ್ತಿಲ್ಲ, ಪಂಪ್ ಆಗ್ತಿರೋ ಹಣ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋ ಒಂದು ಸುಧಾರಣೆ. ತಾವು ಹೇಳ್ತಾ ಇರ್ತಕ್ಕಂಥ ವಿಷಯ ನನಗೆ ಗೊತ್ತಾಯ್ತು. ಈಗ ಎಲ್ಲೋ ಒಂದ್ ಕಡೆ ಕೆಲವು ದುಷ್ಕರ್ಮಿಗಳು ಯಾವುದೋ ಒಂದು ರೀತಿಯಲ್ಲಿ ಹಣವನ್ನ ಮತ್ತೆ ಬೇರೆ ಯಾವ್ದಾದ್ರು ಕನ್ವರ್ಟ್ ಮಾಡಿ ಇಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತಿಗಾಗಲೇ ಸಾಕಷ್ಟು ಹಣ ಬಂದು ಬ್ಯಾಂಕಿಗೆ ಸೇರಿದೆ. ಈಗ ಇಂತಹ ಮಾಡ್ತಾ ಇರ್ತಕ್ಕಂಥ ಅವರನ್ನ ಹಿಡಿತಕ್ಕಂಥ ಒಂದು ಪ್ರಯತ್ನಗಳು ಕೂಡ ಈಗಾಗಲೇ ಆಲ್ಟರ್ನೇಟಿವ್ ಆಗಿ ಯೋಚನೆಗಳು ನಡೆದಿದೆ. ಈಗ ಯಾವ ಒಬ್ಬ ವ್ಯಕ್ತಿಯನ್ನು ಹಿಡಿದಿದ್ದಾನೆ, ಅವನು 4-6 ಕಡೆ ಏನೇನು ಯಾವ್ಯಾವ ಸಂದರ್ಭದಲ್ಲಿ ಇದಾಗಿದೆ, ಇದರಿಂದ ಈಗ ಒಂದು ಕಡೆ ಸಿಗಾಕೊಂಡ್ಮೇಲೆ ಬೇರೆಯವ್ರಿಗೂ ಒಂದು ಎಚ್ಚರಿಕೆ ಗಂಟೆ ಇದು. ಏನ್ ಎಲ್ಲ ಅಲ್ಲ ಸರ್, ಎಲ್ಲ ಮನೇಲಿ ಇಟ್ಕೊಂಡಿದ್ರೆ ಇನ್ನೇನು ಎಚ್ಚರಿಕೆ ಗಂಟೆ? ಯಾವ ಅಧಿಕಾರಿಗಳು ಈ ರೀತಿ ದಾರಿಯನ್ನು ಹಿಡಿದು ಕನ್ವರ್ಟ್ ಮಾಡಿ ಕೊಡ್ತಾ ಇದ್ದಾರೋ ಅವ್ರಿಗೆ ಈಗಾಗಲೇ ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಮುಂದ್ಗಡೆ ಒಂದು ದೊಡ್ಡದಾದಂತಹ ಒಂದು ಪನಿಷ್ಮೆಂಟ್ ಕಾದಿದೆ ಅಂತಕ್ಕಂಥದ್ದು ಗೊತ್ತಾದಂತ ಸಂದರ್ಭದಲ್ಲಿ ಈ ಒಂದು ಕೆಲಸ ಏನ್ ನಡೀತಾ ಇತ್ತು ಇದಕ್ಕಾಗಲೇ ಹೆಚ್ಚು ಕಡಿಮೆ ಬ್ರೇಕ್ ಬಿದ್ದಿದೆ. ಓಕೆ, ಈಗ VR ಸುದರ್ಶನ್ ಅವರಿದ್ದಾರೆ, ಕಾಂಗ್ರೆಸ್ನ ಹಿರಿಯ ಮುಖಂಡರು, ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರಮ್ಮ. ಓಕೆ ಸರ್, ಈಗ ಮಂತ್ಲಿ ರಿಪೋರ್ಟ್ ಅಂದ್ರೆ 30 ದಿನಗಳ ಈ ನೋಟ್ ಬ್ಯಾನ್ ನಂತರ 30 ದಿನಗಳೇನು ಕಳೆದಿದೆ, ತಮಗೇನ್ ಅನ್ಸುತ್ತೆ ಸರ್? ಈಗ ಏನ್ ಪ್ರಧಾನಿಗಳು 50 ದಿವಸಗಳ ಸಮಯ ಕೇಳಿದ್ರು. ಓಕೆ, ದೇಶದ ಜನರಲ್ಲಿ 50 ದಿವಸಗಳ ಸಮಯವನ್ನ ಅವ್ರು ಕೇಳಿದ್ದಾರೆ. ಜನ ಆಗ್ಲಿ ಡಿಮಾನಿಟೈಸೇಷನ್ ಅಥವಾ ರಿಮಾನಿಟೈಸೇಷನ್ ಬಗ್ಗೆ ಯಾರು ವಿರೋಧ ಮಾಡ್ತಾ ಇಲ್ಲ. ದೇಶದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗ್ಬೇಕು, ಕಪ್ಪು ಹಣ ತೊಲಗಬೇಕು, ಹಾಗೆ ಫೇಕ್ ಕರೆನ್ಸಿನ ಅಧ್ವಾನ ಮಾಡಬೇಕು
ಅನ್ನೋಂತ ಅಭಿಪ್ರಾಯವನ್ನೇ ಎಲ್ಲ ಜನರ ಅಭಿಪ್ರಾಯ, ದೇಶದ ಜನರ ಅಭಿಪ್ರಾಯ. ಆದ್ರೆ ಇಟ್ಸ್ ನೆಗ್ಲಿಜೆನ್ಸ್ ಆನ್ ದ ಪಾರ್ಟ್ ಆಫ್ ದ ಪ್ರೈಮ್ ಮಿನಿಸ್ಟರ್. ಅರೆ ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಹೋಗಿ ಭಾಷಣ ಮಾಡ್ತಾ ಇದ್ದಾರೆ, ಹಳ್ಳಿಗಾಡಿನಲ್ಲಿ ಜನರು ಹಣಕ್ಕಾಗಿ ಪರದಾಡ್ತಾ ಇದ್ದಾರೆ, ವ್ಯಾಪಾರ ವ್ಯವಹಾರ ಎಲ್ಲ ಕೂಡ ಪ್ರತಿ ದಿವಸ ಕೂಡ ಕುಸಿತಾ ಇದೆ, ಎಲ್ಲ ಸಮಸ್ಯೆಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಪ್ರಧಾನ ಮಂತ್ರಿಗಳಿಗೆ ಬಂದಿದೆ. ಇದೆಲ್ಲ ಮಾಹಿತಿಗಳ ಆಧಾರದ ಮೇಲೆ ಮಾಧ್ಯಮಗಳು ಕೂಡ ಪ್ರತಿ ದಿವಸ ಜನರಿಗೆ ಆಗ್ತಾ ಸರ್ ಇದು ಮಹಾಯಜ್ಞ ಸರ್, ಇದು ಮಹಾಯಜ್ಞ. ನನಗೆ 50 ದಿನ ಕೊಡಿ, 30 ದಿನ ಕಳೆದಿದೆ, 20 ದಿನದಲ್ಲಿ ಸರಿ ಮಾಡ್ತೀನಿ. ಯಾವುದೋ ಒಬ್ಬ ಬ್ಯಾಂಕ್ ನ ಮ್ಯಾನೇಜರ್ ಅಡ್ಜಸ್ಟ್ ಮಾಡ್ಕೊಂಡು ಡೀಲ್ ಮಾಡ್ಕೊಂಡ್ರೆ ಅದಕ್ಕೆ ಮೋದಿ ಅವ್ರು ಹೇಗ್ ಕಾರಣರು ಆಗ್ತಾರೆ ಅಂತ ಕೇಳ್ತಾರಲ್ಲ. ಕೇಳ್ರಿ ಸುಬ್ರಹ್ಮಣ್ಯ ಅವರೇ. ಸರ್ಕಾರ ಯಾವುದೇ ಅಧಿಕಾರಿಗಳ ಮೇಲೆ ಕಠಿಣವಾದಂತ ಕ್ರಮಗಳನ್ನ ಅಂತ ದಂಧೆಗಳಲ್ಲಿ ಯಾರು ತೊಡಗಿಸ್ಕೊಂಡಿದ್ದಾರೆ, ಅವರು ಮುಖಂಡರುಗಳೇ ಇರಬಹುದು, ಅಧಿಕಾರಿಗಳೇ ಇರಬಹುದು, ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳಿರ್ಬೋದು, ಅಥವಾ ಅವ್ರದೇ ಪಕ್ಷದ ಜನರು ಇರ್ಬೋದು, ಯಾರೇ ಇದ್ರೂ ಕೂಡ ಕಠಿಣವಾದಂತ ಕ್ರಮಗಳನ್ನ ಸರ್ಕಾರ ತಗೊಳಕ್ಕೆ ಆಗಬೇಕಲ್ವಾ? ಅಲ್ಲ ಸುದರ್ಶನ್ ಅವರೇ, ಒಂದ್ ನಿಮಿಷ ಹೇಳಿ. ಇವತ್ತು ಮಾತಾಡ್ತೀನಿ. ಹೇಳಿ ರವಿ ಸುಬ್ರಹ್ಮಣ್ಯಂ. ಇವತ್ತು ಇದು ಎಲ್ಲ ಒಂದ್ ಕಡೆ ಪ್ರಾರಂಭ. ಈಗ ಮೊನ್ನೆ ಯಾರು ಕೆಲವು ಈ ತರ ದಂಧೆ ಒಳಗೆ ಹಿಡ್ಕೊಂಡಿದ್ದಾರೆ ಅವ್ರನ್ನ ಹಿಡಿತಕ್ಕಂಥ ಕೆಲಸಗಳಿಗಾಗಲೇ ಪ್ರಾರಂಭ ಆಗಿದೆ. ಇದನ್ನ ಏಕಾಏಕಿ ಅಥವಾ ಅಡ್ವಾನ್ಸ್ ಆಗಿ ಕೆಲವರು ಹೇಳ್ತಾ ಇರೋ ರೀತಿಯಲ್ಲಿ ನೋಟ್ಗಳನ್ನ ಪ್ರಿಂಟ್ ಮಾಡಿ ಇಟ್ಬಿಟ್ಟು ಆಮೇಲೆ ತರ್ತೀವಿ ನಾವು 500, 1000 ಹೊಸ ಅಥವಾ 2000 ಚಲಾವಣೆಗೆ ತಂದು ಎಲ್ಲ ATMಗಳಲ್ಲೂ ನಾವು ತುಂಬಿ ಮಾಡ್ತೀವಿ ಅಂತ ಹೇಳಿ ಮಾಡ್ತಕ್ಕಂಥ ಯೋಜನೆ ಅಲ್ಲ ಇದು. ಯಾಕೆಂದ್ರೆ ಈಗಲೇ ಇಷ್ಟು ಒಂದು ಅವಕಾಶವನ್ನು ಕೊಟ್ಟು ಏನಿಲ್ದಲೇ ಇದ್ದಾಗಲೇ ದುಡ್ಡನ್ನ ಈಗಾಗಲೇ ಕನ್ವರ್ಟ್ ಮಾಡಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಜನ, ಆ ರೀತಿ ನೀವು ಯಾವ್ದಾದ್ರು ಒಂದು ಕ್ಲೂ ಕೊಟ್ಟಿದ್ದಿದ್ರೆ ಯಾವುದೇ ಒಂದು ರೂಪಾಯಿಯೂ ಕೂಡ ಸಿಗ್ತಾ ಇರಲಿಲ್ಲ. ಇವತ್ತು ಮೋದಿ ಅವರನ್ನ ಏನೋ ಮಾಡಿದ್ದಾರೆ ಏನು ಅಂತಕ್ಕಂಥದ್ದಲ್ಲ. ಇಲ್ಲಿ ಕೇಳಿ, ಅದಕ್ಕೋಸ್ಕರನೇ ಸರ್ಕಾರ ವಿವಿಧ ಕ್ಷೇತ್ರಗಳಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಇದರ ಅನುಕೂಲಗಳೇನು, ಮೀಡಿಯಂ ಟರ್ಮ್ ಅಲ್ಲಿ ಇದರ ಅನುಕೂಲಗಳೇನು, ಅನಾನುಕೂಲಗಳೇನು, ಲಾಂಗ್ ಟರ್ಮ್ ಅಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಇದರ ಅನಾನುಕೂಲಗಳೇನು, ಜನರ ಜೀವನದ ಮೇಲೆ ಯಾವ ರೀತಿಯಾದಂತ ಪರಿಣಾಮ ಆಗುತ್ತೆ, ವ್ಯಾಪಾರ ವ್ಯವಹಾರಗಳಲ್ಲಿ ಯಾವ ರೀತಿಯಾದಂತ ಪರಿಣಾಮಗಳಾಗುತ್ತೆ, ಆ ಎಲ್ಲ ವಿಚಾರಗಳನ್ನು ಯೋಚನೆ ಮಾಡಿ ಆಗ್ತವೆ ಮಾತಾಡ್ತಾ ಇಲ್ಲ. ವಿರೋಧ ಪಕ್ಷದ ನಾಯಕರುಗಳಿಗೆ ಕಾಯೋ ಪೇಷನ್ಸ್ ಇಲ್ವೇ ಹೊರತು ಜನಸಾಮಾನ್ಯರಿಗಿದೆ. ನಾನು ಹೇಳ್ತಕ್ಕಂಥದ್ದಿಷ್ಟೇ, ಇವತ್ತು ಜನ ಇದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ನೀವು ಸ್ಟುಡಿಯೋದಲ್ಲಿ ಇದ್ದೀರಿ, ಆಮೇಲೆ ನೀವು ಮಾತಾಡ್ಕೊಳ್ಳಿ. ನಾನು ಸ್ಟುಡಿಯೋಲಿ ಇಲ್ಲ, ನನಗೀಗ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದ್ರ ಒಂದು ಪ್ಲಾನ್ ಆಫ್ ಆಕ್ಷನ್ ಬಗ್ಗೆ ಪ್ರಧಾನ ಮಂತ್ರಿಗಳು ಮಾತಾಡ್ಬೇಕಾಗಿತ್ತಾ ಇಲ್ವಾ? ಇದ್ರ ಬಗ್ಗೆ ಆಲೋಚನೆ ಮಾಡ್ಬೇಕಾಗಿತ್ತಾ ಇಲ್ವಾ? ಸುದರ್ಶನ್ ಸರ್, ಇದು ಒಂದು ಮಹಾಯಜ್ಞ ಅಂತ ಅವ್ರು ಹೇಳ್ತಾ ಇಲ್ವಾ, ಮಾತಾಡ್ತಾ ಇಲ್ವಾ? ರಾತ್ರೋರಾತ್ರಿ ಜಾದು ಮಾಡ್ತಾರೆ ಅಂತ ಯಾರು ಬಯಸ್ತಾ ಇಲ್ಲ ಜನ. ಇದೊಂದು ಅಲ್ಲ, ಇದು ವಾಸ್ತವ. ಇದು ವಾಸ್ತವ. ಇದು 125 ಕೋಟಿ ಜನರ ಒಂದು ದೇಶ. ಈ ದೇಶದಲ್ಲಿ ಜಾದು ಮಾಡಕ್ ಸಾಧ್ಯನೇ ಇಲ್ಲ. ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಮಾಡ್ಬೇಕು ಅಂತಾನು ಹೇಳ್ತಾ ಇಲ್ಲಮ್ಮ. ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಜಾದು ಮಾಡ್ಲಿಕ್ಕೆ ಆಗೋದಿಲ್ಲ. ಇದೊಂದು ದೊಡ್ಡ ದೇಶ ಇದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಇದೆ. ಆದ್ರೆ ನಾನ್ ಸರ್ಕಾರಕ್ಕೆ ಕೇಳ್ತಾ ಇರೋಂಥದ್ದು, ಪ್ರಧಾನ ಮಂತ್ರಿಗಳಿಗೆ ಹೇಳ್ತಾ ಇರೋಂಥದ್ದು ಏನು ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಮೊತ್ತವನ್ನ ಹೊಸ ನೋಟುಗಳಲ್ಲಿ ಶೇಖರಿಸಿ ಇಡ್ತಾರೆ ಅನ್ನುವಂತಹ ಒಂದು ಸಣ್ಣ ಅನುಮಾನನು ಮುಖ್ಯ ಪ್ರಧಾನಮಂತ್ರಿಗಳಿಗೆ ಅಥವಾ ಸಂಬಂಧಪಟ್ಟವ್ರಿಗೆ ಬಂದಿತ್ತೋ ಬಂದಿಲ್ವೋ ಗೊತ್ತಿಲ್ಲ. ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಇಷ್ಟು ದೊಡ್ಡ ಕಪ್ಪುಗಳಿವೆ, ನಮ್ಮ ಅಧಿಕಾರಿಶಾಹಿ ವರ್ಗದಲ್ಲಿ ಇಷ್ಟು ದೊಡ್ಡ ಲೆವೆಲ್ಗೆ ಜನ ಬಲ್ತ್ ಹೋಗಿದ್ದಾರೆ ಅಂತ ಅನುಮಾನಗಳು ಇರ್ಲಿಲ್ವಾ ಮೊದಲು ಅಂತ ಅದು ಒಂದು ರೀತಿ ಈಗ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇರ್ಲಿಲ್ವಾ? ಇದೆ. ನಮ್ಮ ವ್ಯವಸ್ಥೆ ಎಷ್ಟು ಕೆಟ್ಟ ಹೋಗಿದೆ ಅಂತ ಪ್ರಧಾನಿಗಳಿಗೆ ಗೊತ್ತಿಲ್ವಾ, ಅಥವಾ ಈ ವ್ಯವಸ್ಥೆಗೆ ಗೊತ್ತಿಲ್ವಾ? ಹಾಗಾದ್ರೆ ಏನ್ ಮುಂಜಾಗ್ರತೆ ಇತ್ತು ಅನ್ನೋಂತ ಪ್ರಶ್ನೆ ಅಂತೂ ಹೇಳುತ್ತೆ. ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಎಲ್ಲೆಡೆಯಿಂದ ವ್ಯಕ್ತವಾಗ್ತಾ ಇದೆ. ಮತ್ತು ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಇಷ್ಟರ ಮಟ್ಟಿಗೆ ಫಾಸ್ಟ್ ಫಾರ್ವರ್ಡ್ ಆಗಿದೆಯಾ? ಎಲ್ಲಿ ನೋಡಿದ್ರೆ ಅಲ್ಲಿ ಕಪ್ಪು ಕುಳಕಗಳು ಸಿಕ್ಕಿ ಬೀಳ್ತಾ ಇವೆ. ಇತ್ತೀಚೆಗಷ್ಟೇ IT ದಾಳಿಯಲ್ಲಿ ಚಿಕ್ಕರಾಯಪ್ಪ ಜಯಚಂದ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೆದ್ದಿದ್ರು. 150 ಕೋಟಿ ರೂಪಾಯಿ ಬೇನಾಮಿ ಆಸ್ತಿ ಬಹಿರಂಗ ಆಗಿತ್ತು. ಇದೀಗ ಆ ಪಟ್ಟಿಗೆ ಮತ್ತೊಬ್ಬ KAS ಅಧಿಕಾರಿ ಸೇರ್ತಾ ಇದ್ದಾರೆ. ಅವರ ಹೆಸರು ದಿ ಗ್ರೇಟ್ ಭೀಮಾ ನಾಯಕ್. ಪ್ರಧಾನಿ ನರೇಂದ್ರ ಮೋದಿಗೆ ಗಣಿಧನಿ ಜನಾರ್ದನ್ ರೆಡ್ಡಿ ಶಾಕ್ ಕೊಟ್ಟಿದ್ದಾರೆ ಅನ್ಸುತ್ತೆ. ನೋಟು ನಿಷೇಧದ ಬಳಿಕ ಕೋಟಿ ರೂಪಾಯಿ ಮೊತ್ತದ ಹಳೆಯ ನೋಟುಗಳು ವಿನಿಮಯ ಆಗಿದ್ದಾವೆ.